ರವಿನಾರಾಯಣ್ ಸರ್ ಹೇಳಿ, ಮಾತನಾಡ್ತಾ ಇದ್ರಿ ನೀವು, ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ರೆ, ಅಂದ್ರೆ ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಗಳು, ಸಂಜಯ್ ಸಿಂಗ್ ಅವರ ಮಾತಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರಿ. ಪ್ಲೀಸ್ ಗೋ ಹೆಡ್ ಸರ್. ಮೇಡಮ್, ಇದರಲ್ಲಿ ತನಿಖೆ ಕಾಲಕ್ಕೆ ಯಾರ್ಯಾರ ಪಾತ್ರ ಏನು, ಕಿಡ್ನಾಪ್ ಯಾರು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಎಲ್ಲರೂ ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಿಡ್ನಾಪ್ ಮಾಡಿದವನು ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಾರೆ, ಓಡದವ್ರು ಅಂತ ಹೇಳಿ ಮಾಡ್ತಾರೆ, ಹೆಣ ಸಾಗಿಸಿದವ್ರನ್ನ ಹೆಣ ಸಾಗಿಸಿದಾರೆ ಅಂತ ಮಾಡ್ತಾರೆ. ಹಾಗಾಗಿ ಅವ್ರವ್ರ ಪಾತ್ರ ಏನು ಅಂತೇಳಿ ಅದನ್ನ ಶಾರ್ಟ್ ಶೀಟ್ ಮಾಡಬೇಕಾದ್ರೆ ಅವ್ರವ್ರ ಪಾತ್ರ ಏನು ಅಂತ ಹೇಳ್ತಾರೆ. ಈಗ ಅದೇ ರೀತಿ ಪವಿತ್ರ ಗೌಡ ಅವರು ಸಹ ಏನು ಪಾತ್ರ ಅಂತೇಳಿ ಉಲ್ಲೇಖಿಸ್ತಾರೆ. ಕೇಸ್ ಕೋರ್ಟಲ್ಲಿ ನಡಿಬೇಕಾದ್ರೂ ಸಹ ಯಾರ್ಯಾರ ಪಾತ್ರ ಏನು ಅಂತ ಗಮನಿಸಿ ಅವರ ಪಾತ್ರದ, ಅವರ ದುಷ್ಕೃತ್ಯದ ಆಧಾರದ ಮೇಲೆನೆ ಅವ್ರಿಗೆ ಶಿಕ್ಷೆ ಆಗೋದು. ಎಲ್ಲರಿಗೂ ಕೊಲೆ ಆರೋಪನೆ ಆಗ್ಬೇಕು ಅಂತೇಳಿ ಎಲ್ಲರದು ಏನಿಲ್ಲ. ಅಂದ್ರೆ ಆ ಕೊಲೆಗೆ ಭಾಗಿದಾರರು ಅಂತ ಅವರ ಖಂಡಿತವಾಗಿಲ್ಲ ಕೊಲೆಗೆ ಭಾಗಿದಾರ ಆಗಿದ್ದಾರೆ. ಕಾಮನ್ ಇಂಟೆನ್ಷನ್, ಉದ್ದೇಶ ಏನಿತ್ತು, ಯಾರ್ಯಾರ ಉದ್ದೇಶ ಏನಿತ್ತು, ಯಾರ್ಯಾರ ಕೃತ್ಯ ಏನಿದೆ ಅದನ್ನೆಲ್ಲರನ್ನು ಉಲ್ಲೇಖಿಸಿ ಆ ತನಿಖೆ ಕಾಲಕ್ಕೆ ಅದನ್ನೆಲ್ಲ ಚಾರ್ಜ್ ಶೀಟ್ ಮಾಡ್ತಾರೆ. ಒಂದು ಇದರಲ್ಲಿ ನೋಡಿ, ಇಂಥ ಒಂದು ಘೋರ ಪ್ರಕರಣದಲ್ಲಿ ಮತ್ತೆ ಒಳ್ಳೆ ಏನೋ ನುರಿತ ಅಧಿಕಾರಿಗಳು, SP ಅವರು, DCP ಗಿರೀಶ್ ಅವರಿದ್ದಾರೆ, ACP ಚಂದನ್ ಇದ್ದಾರೆ, ಅವರೆಲ್ಲ ಹೆಸರಾದಂಥ ಒಳ್ಳೆ ಹೆಸರು ಪಡೆದಂಥ ಅಧಿಕಾರಿಗಳು. ಹೆಚ್ಚುವರಿಯಾಗಿ ನಾನು ಹೇಳಿದಲ್ಲ, ಕಮಿಷನರ್ ಅವರು ಮಾತ್ರ ವೆರಿ ವೆರಿ ಹಾನೆಸ್ಟ್, ವೆರಿ ಸಿನ್ಸಿಯರ್. ಅವರ ದಕ್ಷತೆಗೆ ಯಾವುದೇ ಇದಿಲ್ಲ. ಅಂತ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಕೃತ್ಯ ಇದು ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಯಾವುದೇ ಸಂಶಯ, ಯಾರೂ ಸಂಶಯ ಪಡಬೇಕಾಗಿಲ್ಲ. ನಿರಪರಾಧಿ ಆಗಿದ್ರೆ ಅವರು ಸೇರಿಸೋದಿಲ್ಲ, ಅಪರಾಧಿನ ಬಿಡೋ ಪ್ರಶ್ನೆನೇ ಇಲ್ಲ. ಓಕೆ, ರೈಟ್ ಸರ್. ಸಂಜಯ್ ಜಿ, ಬಹಳಷ್ಟು ಜನ ಹೇಳ್ತಾರೆ, ಅಂದ್ರೆ ಪವಿತ್ರ ಗೌಡ ಅವ್ರನ್ನ ಹತ್ರದಿಂದ ನೋಡಿದಂಥವ್ರು ಈ ಪ್ರಕರಣ ಆದ್ಮೇಲೆ ಅದರಲ್ಲೂ ತುಂಬಾನೇ ಹಠ, ಸಿಕ್ಕಾಪಟ್ಟೆ ಹಠ, ಪವಿತ್ರ ಗೌಡ ಅವ್ರಿಗೆ ಕೋಪ, ಹಠ ಜಾಸ್ತಿ, ತುಂಬಾನೇ ರಾಂಗ್ ಆಟಿಟ್ಯೂಡ್ ಅಂತ. ಸೊ ನೀವು ಯಾವ ರೀತಿಯಾದಂಥ ಪವಿತ್ರ ಅವ್ರನ್ನ ನೋಡಿದ್ರಿ? ಅವ್ರು ಅವಾಗ್ಲೂ ತುಂಬಾ ಹಠನಾ, ಕೋಪನಾ, ಹೇಗೆ? ಹಠ ಅಂದ್ರೆ ಹಠ ಅಬೌಟ್ ಹರ್ ಕೆರಿಯರ್ ಮೇಡಮ್, ದಟ್ಸ್ ಇಟ್. ಬಟ್ ಪರ್ಸನಲ್ ಲೈಫ್ ಅಲ್ಲಿ ಹಠ ಯಾವಾಗ್ಲೂ ತಗೊಂಡಿಲ್ಲ ಅವಳು. ಕೆರಿಯರ್ ಬಗ್ಗೆ ಹಠ ತೋರಿಸಿದ್ವು ಅಷ್ಟೇ. ಓಕೆ. ಕೋಪ ಅಂದ್ರೆ ಕೋಪ ಸಾಧ್ಯನ ಮೇಡಮ್, ಕೋಪ ಎಲ್ಲರಿಗೂ ಬರುತ್ತೆ. ಬಟ್ ಅಷ್ಟೊಂದು ಕೋಪ ಅಂದ್ರೆ ಶಿ ನೆವರ್, ಇನ್ಫ್ಯಾಕ್ಟ್ ನಾನು ಪವಿ ವಿ ವೇರ್ ಇನ್ ಗುಡ್, ವಿ ಹ್ಯಾಡ್ ಎ ಗುಡ್ ಟೈಮ್ ಫಾರ್ ಆಲ್ಮೋಸ್ಟ್ 5-7 years. ಬಟ್ ಯಾವಾಗ್ಲೂ ಕೋಪ ಅಂದ್ರೆ ಓಕೆ, ಚಿಕ್ಕ ಪುಟ್ಟ ಕೋಪ ಬರುತ್ತೆ. ಬಟ್ ಯಾವಾಗ್ಲೂ ನನಗೆ ಸಂಜು ಬಿಟ್ರೆ ಬೇರೆ ಪದದಲ್ಲಿ ಯಾವ ವರ್ಡ್ ನಿಂದ ಅವ್ರು ಯಾವಾಗೂ ಕರೆದಿಲ್ಲ ನನಗೆ. ಓಕೆ. ಸೊ ಈಗ ಮಗಳ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಿ? ಯಾವ ರೀತಿ ಈ ಪ್ರಕರಣ ಸಾಗುತ್ತೋ ಗೊತ್ತಿಲ್ಲ, ಯಾವಾಗ ಜಾಮೀನ್ ಸಿಗತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಇವಾಗಿರುವಂತಹ ಸಿನಾರಿಯೋ, ಐ ಡೋಂಟ್ ನೋ ಹೌ ಮಚ್ ಯು ಆರ್ ಅವೇರ್ ಆಫ್ ಇಟ್ ಆರ್ ನಾಟ್, ಬಟ್ ಈಗಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭವಾಗಿ ಅಂತೂ ಜಾಮೀನ್ ಆಗೋದು ಕಷ್ಟ ಇದೆ. ಸೊ ಮಗಳ ಭವಿಷ್ಯದ ಬಗ್ಗೆ ಏನ್ ಚಿಂತೆ ಮಾಡಿದಿರಿ? ಮಗಳು ಈಗ್ಲಾದ್ರೂ ಮಾತನಾಡ್ತೀರಾ, ಬರ್ತೀರಾ ಬೆಂಗಳೂರಿಗೆ, ಹೇಗೆ ಏನು? ಮೇಡಮ್, ಟೈಮ್ ಬಂದ್ರೆ ನಾನು ಬರ್ತೀನಿ. ಯಾವ ಟೈಮಲ್ಲಿ ಬರಬೇಕು ಅದು ನನಗೂ ಚೆನ್ನಾಗಿ ಗೊತ್ತಿದೆ. ಅಂಡ್ ಡೆಫಿನೆಟ್ಲಿ, ಅಂಡ್ ಅಬೌಟ್ ಮೈ ಡಾಟರ್ ಇಸ್ ವೆರಿ ಸ್ಟ್ರಾಂಗ್ ಗರ್ಲ್. ಶಿ ನೋಸ್ ಎಂಥ ಸ್ಟೆಪ್, ಯಾವ ಟೈಮಲ್ಲಿ ಯಾವ ಸ್ಟೆಪ್ ತಗೋಬೇಕು, ಯಾವ ಥರ ಯಾರ ಜೊತೆನೂ ಮಾತಾಡಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಎಲ್ಲ ನನ್ನ ಮಗಳಿಗೆ ಚೆನ್ನಾಗಿ ಗೊತ್ತು. ದಟ್ಸ್ ವಾಟ್ ಐ ನೋ, ಬಿಕಾಸ್ ಪವಿತ್ರ ಹ್ಯಾಸ್ ಬ್ರಾಟ್ ಅಪ್ ಕುಸುಮ್ ಇನ್ ಸಚ್ ಎ ವೇ ದಟ್ ಶಿ ಹ್ಯಾಸ್ ಮೇಡ್ ಹರ್ ವೆರಿ ಸ್ಟ್ರಾಂಗ್. ನಾನು ಇದ್ರೇನು ಇಲ್ಲ ಪರವಾಗಿಲ್ಲ, ನಾನು ಇಲ್ಲಾದ್ರೂ ಪರವಾಗಿಲ್ಲ. I know about my daughter because whenever I spoke to her, the confidence level what I has heard from her voice and the tone what she talks, that is more than enough to understand, like, you know, what she wants and how she will come across. And definitely about my daughter, ನಾನು ಇದೀನಿ, ಯಾವಾಗಲೂ ಇರ್ತೀನಿ. ಅವಳಿಗೆ ಏನು ಬೇಕೋ, ಎಂಥ ಟೈಮಲ್ಲಿ ಬೇಕೋ ಅದಕ್ಕೆ ನಾನು ಯಾವಾಗಲೂ ನಿಂತ್ಕೊಡ್ತೀನಿ ನಾನು. ಸಂಜಯ್ ಜಿ, ಮತ್ತೊಂದು ವಿಚಾರ ನೀವು ಹೇಳ್ತಾ ಇದ್ರಿ, ಪವಿತ್ರ ಇದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದಾರೋ ಏನೋ ಎತ್ತೋ, ಪವಿತ್ರ ಹೇಳಿಲ್ವಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಎಷ್ಟು ಸೀಕ್ರೆಟ್ ಆಗಿ ರೇಣುಕಾ ಸ್ವಾಮಿಯನ್ನ ಕರೆಸುವಂತ ಪ್ರಯತ್ನ ಮಾಡಿದ್ರು ಇವ್ರು, ಎಷ್ಟು ಜನ ಸೇರ್ಕೊಂಡು. ಅಂಡ್ ರೇಣುಕಾ ಸ್ವಾಮಿಯನ್ನ ಕರೆಸ್ತಾ ಇರೋದು ಕೂಡ ಪವಿತ್ರ ಗೌಡ ಗೊತ್ತಿತ್ತು.
ಸೊ ಅಷ್ಟೇ ಸೀಕ್ರೆಟ್ ಆಗಿ ದೇ ಕುಡ್ ಹ್ಯಾವ್ ಗಾನ್ ಟು ದಿ ಪೊಲೀಸ್ ಅಲ್ವಾ, ಅಷ್ಟೇ ಸೀಕ್ರೆಟ್ ಆಗಿ ಪೊಲೀಸ್ ಕಮಿಷನರ್ ಹತ್ರನೇ ಅವ್ರು ಮಾತನಾಡ್ಬೋದಾಗಿತ್ತು. ಆ ವಿಚಾರ ಎಲ್ಲೂ ಹೊರಗಡೆನೆ ಬರ್ತಾ ಇರಲಿಲ್ಲ, ಇಷ್ಟು ದೊಡ್ಡ ಪ್ರಕರಣ ಕೂಡ ಆಗ್ತಾ ಇರಲಿಲ್ಲ, ಬಿಕಾಸ್ ದೇ ಹ್ಯಾಡ್ ಸಚ್ ಇನ್ಫ್ಲೂಯೆನ್ಸ್. ಕರೆಕ್ಟ್. ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಏನ್ ನಡೀತಾ ಇದೋ ಅದನ್ನ ನಾನು ಹೇಳಕ್ ಆಗಲ್ಲ ಮೇಡಮ್. ಕರೆಕ್ಟ್. ಬಟ್ ಹ್ಯಾಪನ್ಡ್ ಇಸ್ ಹ್ಯಾಪನ್ಡ್, ಕ್ರೈಮ್ ಇಸ್ ಕ್ರೈಮ್. ಇವಾಗ ನಡೆದು ಹೋಗಿದೆ ಘಟನೆ. ಸೊ ದರ್ಶನ್ ಅವ್ರ ಬಗ್ಗೆ ಇಲ್ಲಿವರೆಗೂ ನಿಮ್ಗೇನು ಗೊತ್ತಿಲ್ವಾ? ದರ್ಶನ್ ಅವ್ರ ಬಗ್ಗೆ ನನಗೆ ಒಂದೇ ಮಾತು ಗೊತ್ತು ಮೇಡಮ್, ದಟ್ ಹಿ ಇಸ್ ಎ ವೆರಿ ಗುಡ್ ಆಕ್ಟರ್ ಅಂಡ್ he has done very beautiful movies and he has given very good message to all the entire world, and not only to the Karnataka people but to the entire world. But somehow the other hand, ಬಟ್ ಇವತ್ತಿನ ಈ ಮೆಸೇಜ್, ಈ ವಿಷಯದಲ್ಲಿ ನಾನು ಒಂದೇ ಮಾತು ಹೇಳೋದಂದ್ರೆ, he would have taken one wrong step somewhere and that's what led to everything. ಓಕೆ ರವಿನಾರಾಯಣ್ ಸರ್, ಈಗ ಈ ಇಡೀ ಗ್ಯಾಂಗ್ ಇತ್ತಲ್ಲ, ಆ ಶೆಡ್ ಅನ್ನ ಒಂಥರ ಇವ್ರು ಅಡ್ಡ ಮಾಡಿಕೊಂಡು ಇವ್ರ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಸಾಕು ಕರ್ಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಸಾರಿ ಕೇಳೋದು, ಅದನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ಳೋದು, ಒಂಥರ ವಿಚಿತ್ರವಾಗಿ ಆನಂದಿಸುವಂಥ ಮನಸ್ಥಿತಿಗಳನ್ನ ಈ ಗ್ಯಾಂಗ್ ಹೊಂದಿತ್ತು ಅಂತ. ಅದಕ್ಕೆ ಬೇರೆ ಬೇರೆ ಸಾಕ್ಷಿಗಳು ಕೂಡ ಸಿಕ್ಕಿದೆ, ಬೇರೆ ಬೇರೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಈಗ ಏನಾಗಿದೆ, ಈ ಕಲ್ಚರ್ ಬೆಳೆದಿದೆ ಸಾಕಷ್ಟು. ಏನು ಎಲ್ಲರೂ ಸ್ವಲ್ಪ ಈ ಸೆಲೆಬ್ರಿಟೀಸ್ ಎಲ್ಲ ಆ ಬೌನ್ಸರ್ಸ್ನ ಜೊತೆಗೆ ಬೌನ್ಸರ್ಸ್ನ ಇಟ್ಕೊಳ್ಳೋದು, ಅವರೇ ಎಲ್ಲ ಗುಂಡಾಗಳ ತರ ವರ್ತನೆ ಮಾಡ್ತಾರೆ. ಏನಾಗಿದೆ, ಸ್ವಲ್ಪ ಪ್ರಚಾರ ಸಿಕ್ಕ ತಕ್ಷಣ ಕಾನೂನು ಕೈ ತಗೊಳ್ಳೋಕ್ಕೆ ಅವರೇ ಪ್ರಯತ್ನ ಮಾಡ್ತಾರೆ. ಜನರು ಸಹ ಅವ್ರಿಗೆ ಏನು ಅವ್ರು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ. ನಾವು ನೋಡಿದ್ವಲ್ಲ ಅವತ್ತು ದರ್ಶನ್ಗೆ ಅರೆಸ್ಟ್ ಮಾಡಿದ ದಿವಸ ಅವರು ಜನರೆಲ್ಲ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಗಲಾಟೆ ಮಾಡ್ತಾ ಇದ್ರು. ಸೊ ಈ ತರದ ಕೃತ್ಯಗೆ ಜನರು ಸಹ ಎನ್ಕರೇಜ್ ಮಾಡಿಕೊಡೋದು. ಈ ಕಲ್ಚರ್ ಹೆಚ್ಚಾಗ್ತಾ ಇದೆ, ಈ ಗುಂಡಾ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಓಕೆ, ಈ ಪ್ರಕರಣದ ಬಗ್ಗೆ ನಿಮ್ಮ ಕಡೆ ಪ್ರತಿಕ್ರಿಯೆ ಏನು ಸರ್? ಇಲ್ಲ ಮೇಡಮ್, ಇದರಲ್ಲಿ ಡೆಫಿನೆಟ್ ಆಗಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಅವ್ರು ಯಾವ ಕೃತ್ಯ ಎಸಗಿದಾರೋ ಅವ್ರ ಪ್ರಕಾರ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನ್ಗನ್ಸ್ತದೆ. ಯಾಕಂದ್ರೆ ಎಲ್ಲಾ ತರದ ಆಧಾರಗಳು ದೊರೆತಿದ್ದಾವೆ. ಅದಿಲ್ಲದೆ ಈಗ ನಮ್ಮ CCTV ಇದೆ. ಈಗ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮಲ್ಲಿ ಆ ಟೆಕ್ನಾಲಜಿನ ಪೊಲೀಸರು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸಸ್ ಇಲ್ಲ ಅಂತ ಅನಿಸ್ತದೆ ನನಗೆ. 100% ಅವ್ರಿಗೆ ಶಿಕ್ಷೆ ಆಗ್ತದೆ, ಅನುಭವಿಸ್ತಾರೆ ಅನಿಸ್ತದೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಅಂಡ್ ಸಂಜಯ್ ಜಿ, ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಕಡೆಯ ಪ್ರತಿಕ್ರಿಯೆ ಏನು? ದ ಲಾಸ್ಟ್ ರಿಯಾಕ್ಷನ್ ಆಫ್ yours. Yeah, the last line from my side is, if Pavitra has done something wrong and if the entire police and if entire people can prove it that she is the main culprit, then if they are getting the exact proof, 100% proof that she has done wrong, then I will not be the person to stop. But if there is a single % chance that she has not done wrong, then Sanjay Singh is on the way. That's all. Thank you. ಥ್ಯಾಂಕ್ ಯು ಸಂಜಯ್ ಜಿ. ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಭಾಗಿಯಾಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಪವರ್ ಟಿವಿ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು.